ಈಗ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಏನು ಈ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತಾ ಇದೆ. ಈ ಸಮೀಕ್ಷೆ ಒಂದು ಭಾಳ ಮುಖ್ಯವಾದ ಘಟ್ಟವನ್ನು ತಲುಪಿದೆ. ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸಮೀಕ್ಷೆ ಆಗಿರ್ತಕ್ಕಂಥ ಕುಟುಂಬಗಳು 3,42,156. 3,42,156 ನಮ್ಮಲ್ಲಿರ್ತಕ್ಕಂಥ ಅಂದಾಜು ಕುಟುಂಬಗಳು 3,53,806. 3,53,806 ಅಂದಾಜು ಅಂದರೆ ಪ್ರೊಜೆಕ್ಟೆಡ್. ನಿಮಗೆ ಗೊತ್ತಿದೆ 2011 ಮಾತ್ರ ನಮ್ಮ ಹತ್ರ ಸೆನ್ಸಸ್ ಇದೆ. ಆಮೇಲೆ ನಾವು ಪ್ರೊಜೆಕ್ಟ್ ಮಾಡ್ಕೊಂಡು ಬಂದಾಗ ಇಷ್ಟು ಇರಬಹುದು ಅನ್ನೋ ಅಂದಾಜಿದೆ. ಅದಕ್ಕೆ ನಾವೀಗ 3,42,156 ಕುಟುಂಬಗಳು ಕಂಪ್ಲೀಟ್ ಮಾಡಿದ್ದೇವೆ ಸರ್ವೆ. ಅಂದರೆ ಮನೆ ಮನೆಗೂ ಹೋಗಿ ಈ ಜಾತಿಯ ಸಮೀಕ್ಷೆಯನ್ನು ನಾವು ಮಾಡಿದ್ದೇವೆ. ಅದರ ಪ್ರಕಾರ 96.71% ಸಮೀಕ್ಷೆ ಪೂರ್ಣ ಆಗಿದೆ ಒಟ್ಟು ಕುಟುಂಬಗಳದ್ದು. ಇದರೊಳಗಡೆ ಪರಿಶಿಷ್ಟ ಜಾತಿಯ ಕುಟುಂಬಗಳು ಎಷ್ಟಾಗಿದೆ ಅಂತಂದರೆ, ನಮ್ಮಲ್ಲಿರ್ತಕ್ಕಂಥ ಅಂದಾಜು ಕುಟುಂಬಗಳು 1,10,273 ಪರಿಶಿಷ್ಟ ಜಾತಿಯ ಕುಟುಂಬಗಳು 1,10,273. ಅದರೊಳಗಡೆ ಈಗ 98,753 ಕುಟುಂಬಗಳ ಮನೆ ಸಮೀಕ್ಷೆ ಪೂರ್ಣಗೊಂಡಿದೆ. ಇದು ಸುಮಾರು 89.55% ಪೂರ್ಣಗೊಂಡಂತಾಗಿದೆ. ನಂತರ ಇತರೆ ಕುಟುಂಬಗಳು ನಾನ್ ಎಸ್ಸಿ ಅಂತ ಹೇಳೋಣ, ಆ ಕುಟುಂಬಗಳ ಒಂದು ಲೆಕ್ಕ ತಗೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಂದಾಜು ಕುಟುಂಬಗಳು 25,199. 25,199. 2,51,099. ಸಮೀಕ್ಷೆ ಆಗಿರೋ ಕುಟುಂಬಗಳು 2,54,666. ಅಂದರೆ ಇಲ್ಲಿ 100%ಗಿಂತ ಜಾಸ್ತಿ ಆಗಿದೆ. 101% ಕುಟುಂಬಗಳು ಇತರ ಕುಟುಂಬಗಳು ಜಾಸ್ತಿ ಆಗಿದೆ. ಈ ಸಣ್ಣ ಯಾಕೆ ವೇರಿಯೇಷನ್ ಬರುತ್ತೆ ಅಂತಂದರೆ, ಕೆಲವು ಮನೆಗಳಲ್ಲಿ ನಾವು ಈಗ ಅಂದಾಜು ಮಾಡಿರೋ ಪೈಕಿ ಒಂದು ಕುಟುಂಬ ಅಂದರೆ 4.6 ಸದಸ್ಯರಿರೋ ಒಂದು ಕುಟುಂಬ ಅಂತ. ಕೆಲವು ಕುಟುಂಬಗಳಲ್ಲಿ 6 ಜನ ಇರ್ಬೋದು, 8 ಜನ ಇರ್ಬೋದು, 10 ಜನ ಇರ್ಬೋದು. ಅದು ಒಂದು ಕುಟುಂಬ ಅಂತ ತಗೊಳ್ಳೋದ್ರಿಂದ ಪಾಪ್ಯುಲೇಷನು ಜಾಸ್ತಿ ಆಗುತ್ತೆ ಮತ್ತು ಕುಟುಂಬಗಳ ಸಂಖ್ಯೆಯಲ್ಲೂ ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಇದೆ. ಆ ಕಾರಣಕ್ಕಾಗಿ ಇದು ತಾಲೂಕು ವಾರಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತಾ ಇದೆ. ಈಗ ನಮಗೆ ಉಳಿದಿರ್ತಕ್ಕಂಥದ್ದು ಇನ್ನು 3-4 ದಿನ ಮಾತ್ರ. 23, 24, 25ರವರೆಗೆ ಈ ಮನೆಯ ಸಮೀಕ್ಷೆ ಉಳ್ಕೊಂಡಿದೆ. ಈಗಾಗಲೇ ಸಾಕಷ್ಟು ನಾವು ಪ್ರಚಾರವನ್ನು ಮಾಡಿದ್ದೇವೆ. ಇವತ್ತು ಕೂಡ ಸರ್ಕಾರದಿಂದ, ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಆಯೋಗದಿಂದ ಬಿಡುಗಡೆ ಆಗಿರ್ತಕ್ಕಂಥ ಪೋಸ್ಟುಗಳು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ನಮ್ಮಲ್ಲಿ ಕೋಲಾರ ಮತ್ತು KGF ಮತ್ತು ಬಂಗಾರಪೇಟೆಯಲ್ಲಿ ಸ್ವಲ್ಪ ಇನ್ನೊಂದಷ್ಟು ಮನೆಗಳನ್ನು ಕವರ್ ಮಾಡಬೇಕಾಗಿದೆ. ಅದಕ್ಕೆ ಇವತ್ತು ನಮ್ಮ ಎಲ್ಲ ಸೂಪರ್ವೈಸರ್ಸ್ಗಳು ಮತ್ತು ನೋಡಲ್ ಆಫೀಸರ್ಸ್ ಬಂದಿದ್ದಾರೆ. ಅದನ್ನು ನಾಳೆ ಮತ್ತು ನಾಡಿದ್ದು ಶುಕ್ರವಾರ ಮತ್ತು ಶನಿವಾರ 2 ದಿನದಲ್ಲಿ ಸಂಪೂರ್ಣ ಮಾಡಬೇಕು ಅಂತ ನಾನು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇನೆ. ಆಗ ಇನ್ನೂ ಒಂದಿನ ಉಳ್ಕೊಳ್ಳುತ್ತೆ, ಭಾನುವಾರಕ್ಕೆ ಕೊನೆ ಇರೋದು. ಪ್ರಾಯಶಃ ನಾವು ಶುಕ್ರವಾರ ಮತ್ತು ಶನಿವಾರಕ್ಕೆ 100% ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ವಿಶ್ವಾಸವನ್ನು ಜಿಲ್ಲಾಡಳಿತ ಹೊಂದಿದೆ. ಇದರ ಜೊತೆಯಲ್ಲಿ ಈಗಾಗಲೇ ತಮಗೆ ಗೊತ್ತಿರುವಂಗೆ ಮತ್ತು ಮಾಧ್ಯಮದ ಮೂಲಕ ಸಾರ್ವಜನಿಕ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂದರೆ, 19ನೇ ತಾರೀಕಿಂದ ಆನ್ಲೈನ್ ಮೂಲಕ ಅವರು ತಮ್ಮ ಜಾತಿಯ ಈ ಸಮೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಯಾರು ಮನೆಗೆ ನಮ್ಮ ಸಮೀಕ್ಷೆದಾರರು ಬಂದಾಗ ಮಾಹಿತಿ ಕೊಡೋಕ್ಕೆ ಸಾಧ್ಯವಾಗಿಲ್ವೋ ಅಂಥವರು ತಾವು ಎಲ್ಲಿದ್ದೀರೋ ಅಲ್ಲಿ, ಈ ಒಂದು ವೇಳೆ ಈ ಊರಲಿಲ್ಲ, ಕೋಲಾರ ಜಿಲ್ಲೆಯಲ್ಲಿಲ್ಲ ಅಂದರೆ ಬೇರೆ ಕಡೆ ಇದ್ದರೂ ಕೂಡ 19ನೇ ತಾರೀಕಿಂದ ಅವರು ಆನ್ಲೈನಲ್ಲಿ ಈ ಸಮೀಕ್ಷೆಯಲ್ಲೇ ಭಾಗವಹಿಸಿ ತಮ್ಮ ಜಾತಿಯ ಬಗ್ಗೆ ಮತ್ತು ಸರ್ಕಾರ ನಿರೀಕ್ಷೆ ಮಾಡಿರ್ತಾರೆ, ಆಯೋಗ ಕೇಳ್ತಕ್ಕಂಥ ಒಂದು ಏನು ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದು. ಅದು 28ರವರೆಗೂ ಕೂಡ ಚಾಲ್ತಿಯಲ್ಲಿರ್ತದೆ. ಇದಲ್ಲದೆ ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಏನಪ್ಪ ಅಂತಂದರೆ, ಒಂದು ವೇಳೆ ಈ ಕೆಲವು ಮನೆಗಳಿಗೆ ನಾವು ಬಂದಾಗ, ಸಮೀಕ್ಷೆದಾರರು ಬಂದಾಗ, ಈಗ ನಮ್ಮ ಸೂಪರ್ವೈಸರ್ಸ್ಗಳು, ADಗಳು, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹೇಳ್ತಾಯಿದ್ರು, ಕೆಲವು ಮನೆಗಳಲ್ಲಿ ಬೀಗ ಹಾಕಿದ್ದಾರೆ, ಕೆಲವು ಮನೆಗಳು ಶಿಫ್ಟ್ ಆಗಿದೆ, ಇನ್ನು ಕೆಲವರು ವಲಸೆ ಹೋಗಿದ್ದಾರೆ ಅಂತ. ಅಂಥವರಿಗೆ ವಿಶೇಷ ಶಿಬಿರದಲ್ಲಿ ಅವರು ಅವರ ಬಡಾವಣೆ ಅಥವಾ ಅವರ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಈ ಪೋಲಿಂಗ್ ಬೂತ್ ಏನಿದೆ
ಅಲ್ಲಿಗೆ ಬಂದು ಕೂಡ ಅವರು ಆ ವಿಶೇಷ ಶಿಬಿರದಲ್ಲಿ ಬಂದು ಮಾಹಿತಿಯನ್ನು ಕೊಡ್ಬೋದು. ಅದು 26, 27 ಮತ್ತು 28 3 ದಿನಗಳ ಕಾಲ ವಿಶೇಷ ಶಿಬಿರ ಆಯಾ ಪೋಲಿಂಗ್ ಸ್ಟೇಷನ್ಸ್, ಆಯಾ ಮತಗಟ್ಟೆ ಕೇಂದ್ರಗಳಲ್ಲಿ ನಡೆಯುತ್ತೆ. ಯಾರು ಇದುವರೆಗೆ ಈ ಸಮೀಕ್ಷೆಯಲ್ಲಿ ಭಾಗವಹಿಸಲಿಕ್ಕಾಗಿಲ್ವೋ ಅಂತಹ ಸಾರ್ವಜನಿಕರು, ಈ ಪರಿಶಿಷ್ಟ ಜಾತಿಗೆ ಸೇರಿದಂಥವರು ದಯಮಾಡಿ ಅವರು ಮತಗಟ್ಟೆ ಕೇಂದ್ರಕ್ಕೆ ಹೋಗಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಜಿಲ್ಲಾಡಳಿತದ ಪರವಾಗಿ ಹಾಗೂ ಆಯೋಗದ ಪರವಾಗಿ ನಾನು ತಮ್ಮ ಮೂಲಕ ವಿನಂತಿಯನ್ನು ಮಾಡಿಕೊಳ್ಳೋಕ್ಕೆ ಬಯಸ್ತೇನೆ. ಇದನ್ನು ಮತ್ತೊಮ್ಮೆ ಏನು ನಾವು 90% ಮೇಲ್ಪಟ್ಟು ಸಾಧನೆ ಮಾಡಿದ್ದೀವಿ. ಕೆಲವು ಕಡೆ ಆ ಕುಟುಂಬಗಳಲ್ಲಿರ್ತಕ್ಕಂಥವ್ರು ಇರ್ತಾ ಇಲ್ಲ ಅಂತಕ್ಕಂಥದ್ದು ಈಗಾಗಲೇ ಪ್ರತಿಯೊಬ್ಬ ಗಣತಿದಾರರು ಕೂಡ ಮೇಲ್ವಿಚಾರಕರು ನಿಮಗೆ ಕೊಟ್ಟಿರ್ತಕ್ಕಂಥ 10 ಬೂತ್ಗಳಿಗೆ ಮತಗಟ್ಟೆಗಳಿಗೆ ಸಂಬಂಧಪಟ್ಟಂತೆ ತಾವುಗಳು ಪ್ರತಿಯೊಂದು ಕೂಡ ಈಗ ಅಲ್ಲಿ ಸ್ನೇಹಿತರೊಬ್ಬರು KG ಬಹಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನನಗೆ ಎಲ್ಲರ ಪರವಾಗಿ ನಾನು ಅಪ್ರಿಸಿಯೇಷನ್ ಕೊಡ್ತೇನೆ. ನೀವು ಯಾರು ನೀವು ಅಶೋಕ್. ಹಾಗೆ ನಾವು ಪೂರ್ವಭಾವಿಯಾಗಿ ಯಾವುದು ಕೂಡ ಸುಮ್ಮನೆ ಏನೋ ಮಾಡ್ಕೋತಾರೆ ನನಗೆ ಯಾಕೆ ಅಂತಕ್ಕಂಥದ್ದು ಬೇಕಾಬಿಟ್ಟಿ ಇರ್ತಕ್ಕಂಥದ್ದು ದಯವಿಟ್ಟು ಮಾಡಬಾರ್ದು. ಬಹಳ ಮುತುವರ್ಜಿ ವಹಿಸಿ ಕಾಳಜಿಯನ್ನು ವಹಿಸಿ ನಮಗೆ ಸರ್ಕಾರ ಏನು ಕೊಟ್ಟಿದೆ, ಆಯೋಗ ಮಾನ್ಯ ನಾಗಮೋಹನ್ ದಾಸ್ ನ್ಯಾಯಾಂಗ ಗೌರವಾನ್ವಿತ ನಾಗಮೋಹನ್ ದಾಸ್ ಅವರ ಒಂದು ಸಮಿತಿ ಏನು ನಾವು ಒಂದು ಕೆಲಸ ಕೊಟ್ಟಿದೆ, ಇದನ್ನು ಬಹಳ ಗಂಭೀರವಾದ, ಅದು ಕೋಲಾರದಲ್ಲಿ ಕೂಡ ಹೆಚ್ಚು ಪರಿಶಿಷ್ಟ ಜಾತಿ ಜನಾಂಗ ಇರತಕ್ಕಂಥ ಒಂದು ಜಿಲ್ಲೆ. ಹಾಗಾಗಿ ಅವರು ಕೂಡ ಇದೇ ಜಿಲ್ಲೆಗೆ ಸೇರಿರ್ತಕ್ಕಂಥವ್ರು. ಇಲ್ಲಿ ಯಾವುದೇ ರೀತಿಯಲ್ಲಿ ಲೋಪದೋಷಗಳಿಲ್ಲದೆ ಗಣತಿಯನ್ನ ಮಾಡಬೇಕು ಅಂತ ಹೇಳಿ ಅವರು 5ನೇ ತಾರೀಕು ಕೂಡ ನಮ್ಮ ಜೊತೆ ಇದು ಹೋಗಿರ್ತಕ್ಕಂಥವ್ರು. ಇವೆಲ್ಲ ಕೂಡ ನೀವು ಮನವರಿಕೆ ಮಾಡ್ಕೋಬೇಕಾಗುತ್ತೆ, ಮನದಟ್ಟು ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ನಾನು ನಿಮ್ಮ 2 ತಾಲೂಕುಗಳಿಗೆ ಮಾತ್ರ, ಯಾಕಂದ್ರೆ ಸಾಯಂಕಾಲ ರಾತ್ರಿ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದಾಗ ಇಲ್ಲಿ ನಮಗೇನು ಪ್ರಗತಿ ಕಡಿಮೆ ಇದೆ, ಯಾಕಂದ್ರೆ ಕಾರಣಗಳು ಜಾಸ್ತಿ ಇದೆ. ಬೇರೆ ಕಡೆ ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂದಿದೆ. ನೀವು ಕೂಡ ನಿಮ್ಮ ಸ್ನೇಹಿತರಿಗೆ ಅದನ್ನು ಹೇಳಬೇಕು. ಇವತ್ತು ಯಾವ ರೀತಿ ನೀವು ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ, ಒಟ್ಟು ಕುಟುಂಬಗಳೆಷ್ಟು ಅಥವಾ ಒಟ್ಟು ಜನಸಂಖ್ಯೆ ಎಷ್ಟು, ಒಂದು ಹೇಳ್ತೇನೆ, 5 ನಮಗೆ ಇರ್ತಕ್ಕಂಥದ್ದು ಏನು 5,34,000 ಕುಟುಂಬಗಳಿದ್ರೆ ಒಟ್ಟು ಪ್ರೊಜೆಕ್ಟೆಡ್ ಜನಸಂಖ್ಯೆ ನಮಗೆ ಇವತ್ತಿರ್ತಕ್ಕಂಥದ್ದು 16.5 ಲಕ್ಷ. ಅಂದ್ರೆ ಆಲ್ಮೋಸ್ಟ್ ವಿ ಆರ್ ರಿಚ್ ನಿಯರ್ಲಿ 2025 ಪ್ರೊಜೆಕ್ಟೆಡ್ ಅಂದಾಜು ಜನಸಂಖ್ಯೆ ಕೋಲಾರದಲ್ಲಿ ಒಟ್ಟು ನಾನು ಹೇಳ್ತಾ ಇರ್ತಕ್ಕಂಥ ಎಂಟೈರ್ ಎಲ್ಲಾ ಜನಾಂಗಗಳು ಸೇರಿ ಒಟ್ಟಾರೆ 16.5 ಲಕ್ಷ ಅಥವಾ 17 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥದ್ದು. ಈಗ ನೀವು ನಾವು ಮಾಡ್ತಕ್ಕಂಥದ್ದು ಬರೀ ಕುಟುಂಬ ಒಂದೇ ಅಲ್ಲ, ಅದರ ಒಂದು ಕುಟುಂಬ ಸೈಜ್ ಅಂತ ಹೇಳ್ತೀವಿ, ಗಾತ್ರ ಅಂತ ಹೇಳ್ತೀವಿ. ಒಂದು ಕುಟುಂಬ ನಾವು ತೆಗೆದುಕೊಂಡಾಗ ಆ ಕುಟುಂಬ 4.6 ಅಥವಾ 4 ನಮ್ಮ ಮಾನ್ಯ ಇಲಾಖೆಯಿಂದ ನಾವು ಕೊಟ್ಟಿರ್ತಕ್ಕಂಥದ್ದು 4.68 ಅಂತಂದ್ರೆ ಅಷ್ಟು ಜನ ಇಲ್ಲ, ಅದೊಂದು ಕುಟುಂಬ ಅಂತ ನಾವು ಪರಿಗಣನೆ ತೆಗೆದುಕೊಳ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಜನಸಂಖ್ಯೆ ರೂಪದಲ್ಲಾದ್ರೂ ಹೋಗ್ಬೋದು ಅಥವಾ ಕುಟುಂಬ ರೂಪದಲ್ಲಾದ್ರೂ ಹೋಗ್ಬೋದು, ಒಟ್ಟಾರೆಯಾಗಿ ಯಾವುದೇ ಲೋಪದೃಶ್ಯ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ನಾವು ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡ್ತಕ್ಕಂಥದ್ದು. ಈಗಾಗಲೇ ನಾನು ಕೂಡ ಈಗ ಜಿಂಗಲ್ಸ್ ಅನ್ನು ಕೂಡ ಪ್ರಾರಂಭ ಕೊಟ್ಟಿದ್ದೇನೆ. ಎಲ್ಲೆಲ್ಲಿರಬೇಕು, ಯಾವತ್ತಿರ್ತಕ್ಕಂಥ